ಹಠಾತ್ ಆಗಿ ಅಕ್ಷತ್ ಕಣ್ಣು ಏರ್ಪೋರ್ಟ್ ಗೇಟ್ ಕಡೆ ಹೋಗಿತ್ತು. ಅಲ್ಲಿ ಬರ್ತಾ ಇದ್ದ ಬ್ಯೂಟಿಫುಲ್ ಹುಡುಗಿಯೊಬ್ಳನ್ನ ನೋಡ್ತಾ ಇದ್ದ ಹಾಗೆ ಅಕ್ಷತ್ ಕಳ್ದ್ ಹೋಗಿದ್ದ. ಇದುವರೆಗೂ ಇಷ್ಟು ಸೂಪರ್ ಆಗಿರೋ ಫಿಗರ್ನ ಕಂಡೇ ಇಲ್ಲ ಅನ್ನೋ ತರ ಅಕ್ಷತ್, ಓ ಗಾಡ್, ಆಫ್ಟರ್ ಸೋ ಲಾಂಗ್ ಬೆಂಗಳೂರಲ್ಲಿ ಇಂಥ ಒಂದು ಬ್ಯೂಟಿ ನೋಡ್ತಾ ಇದ್ದೀನಿ. ಅಕ್ಷತ್ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡದೆ ರೇಲಿಂಗ್ ನ ಜಂಪ್ ಮಾಡಿ ಸೀದಾ ಆ ಹುಡುಗಿ ಇರೋ ಕಡೆ ಓಡಿ ಬರ್ತಾನೆ. ಫಾಸ್ಟ್ ಆಗಿ ಬಂದಿದ್ದ ಅಕ್ಷತ್ ಅವಳೆದುರಿಗೆ ಬಿದ್ದಿದ್ದ ಗ್ಲಾಸ್ನ ತೆಗೆಯೋ ನೆಪದಲ್ಲಿ ಅವಳನ್ನೇ ನೋಡ್ತಾ ನಿಂತಿದ್ದ. ಐರಾಳ ರೂಪ ಕಂಪ್ಲೀಟ್ ಚೇಂಜ್ ಆಗಿದ್ರಿಂದ ಅವನು ಅವಳನ್ನ ಗುರ್ತ್ ಹಿಡಿಲಿಕ್ಕೆ ಆಗಿರ್ಲಿಲ್ಲ. ಅಕಸ್ಮಾತ್ ಆಗಿ ಅಕ್ಷತ್ನ ನೋಡಿದ್ದ ಐರಾ ಶಾಕ್ ಆಗಿದ್ಲು. ಒಂದು ಕ್ಷಣ ಅವಳಿಗೆ ಹಳೆಯ ಕಹಿ ಘಟನೆಗಳೆಲ್ಲ ನೆನ್ಪಾಗಿತ್ತು. ಯಾರನ್ನ ತಾನು ಜೀವನ ಪೂರ್ತಿ ಮರ್ತೇ ಬಿಡಬೇಕು ಅಂದ್ಕೊಂಡಿದ್ಲೋ ಪುನಃ ಅವನೇ ತನ್ನೆದ್ರು ನಿಂತು ಅವಮಾನ ಮಾಡೋ ಅವಕಾಶ ಸಿಕ್ತಾ ಅಂತ ಕನ್ಫ್ಯೂಸ್ ಆಗಿ ಆತರ ಏನಾದ್ರೂ ಆದ್ರೆ ಚಪ್ಲಿಲೇ ಹೊಡಿಬೇಕು ಅನ್ಕೊಂಡ್ಲು ಐರಾ. ಆದ್ರೆ ತನ್ನ ಮಗಳಿಗೆ ಯಾವ ವಿಚಾರನೂ ಗೊತ್ತಾಗ್ಬಾರ್ದು ಅಂತ ಸುಮ್ನಾಗಿದ್ಲು. ಲಕ್ಷ್ಮಿ, ನಿನ್ ಮೇಲಾಣೆ, ನಿನ್ಗೆ ಮೆಷರ್ಮೆಂಟ್ ಕೊಟ್ಮೇಲೆ ನಾನ್ ಜಸ್ಟ್ ಸಲಾಡ್ ಡಯಟ್ ಅಲ್ಲೇ ಇದ್ದೀನಿ. ಪ್ಲೀಸ್ ನನ್ನ ಹತ್ರ ನೋಡ್ಬೇಡ, ಆಲ್ರೆಡಿ ಟೈಮ್ ಆಗ್ತಿದೆ ಅಂತ ತನ್ನ ಕಡೆ ಸಿಟ್ಟಿಂದ ನೋಡ್ತಾ ಇದ್ದ ಲಕ್ಷ್ಮಿಯನ್ನ ನೋಡ್ತಾ ಮುದ್ದಾಗಿ ಹೇಳಿದ್ಲು ಐರಾ. ಇವತ್ತು ಐರಾಳ ಮದ್ವೆ. ಈ ದಿನಕ್ಕಾಗಿ ಅವಳು ಎಷ್ಟು ದಿನದಿಂದ ಕಾದಿದ್ಲು, ಹೇಗೆಲ್ಲ ರೆಡಿ ಆಗ್ಬೇಕು ಅಂತ ಕನ್ಸನ್ನ ಕಂಡಿದ್ಲು ಅವಳಿಗ್ ಮಾತ್ರ ಗೊತ್ತು. ಈ ನಡುವೆ ಲಕ್ಷ್ಮಿ ಬ್ಲೌಸ್ ಹುಕ್ ಹಾಕೋದಕ್ಕೆ ಹೋದ ಫೋರ್ಸ್ಗೆ ಬ್ಲೌಸ್ ಅಲ್ಲಿದ್ದ ಹುಕ್ ಕಟ್ ಆಗಿ ಕೆಳಕ್ ಬಿತ್ತು. ಐರಾ ಲಕ್ಷ್ಮಿ ಒಬ್ರು ಮುಖ ಒಬ್ರು ನೋಡ್ತಾ ನಿಂತ್ಕೊಂಡ್ಬಿಟ್ರು. ಆ ಟೈಮ್ಗೆ ಸರಿಯಾಗಿ ಐರಾಳ ಅಪ್ಪ ಸೂರ್ಯಪ್ರಕಾಶ್ ಬಾಗಿಲು ಬಡ್ದಿದ್ರು. ಐರಾ, ಐರಾ, ಇನ್ ಎಷ್ಟೊತ್ತು? ಮೇಕಪ್ ಮಾಡ್ಕೊಂಡಿದ್ ಸಾಕು, ಬೇಗ ಬಾ. ನೀನ್ ಎಷ್ಟೇ ರೆಡಿ ಆದ್ರೂ ಕೂಡ ಎಮ್ಮೆಗೆ ಸೀರೆ ಉಡಿಸ್ದಂಗಿರತ್ತೆ. ಏನೋ ರಾವ್ ಅವ್ರಿಗೆ ನನ್ನ ಕಂಡ್ರೆ ಅದೇನೋ ಗೌರವ, ಹಾಗಾಗಿ ನೀನ ಮನೆ ತುಂಬಿಸ್ಕೊಳಕ್ ಒಪ್ಕೊಂಡ್ರು. ಅಕ್ಷತ್ ಈಗಾಗ್ಲೇ ಆಲ್ರೆಡಿ ಬೇಜಾರಲ್ಲಿದ್ದಾನೆ, ಅವನು ಕೋಪ ಬರಕ್ ಮೊದ್ಲು ಬಂದ್ ಕುತ್ಕೋ ಅಂತ ಹೇಳಿ ಹೊರಟೋದ್ರು ಐರಾಳ ಅಪ್ಪ ಸೂರ್ಯಪ್ರಕಾಶ್. ಆ ಮಾತನ್ನ ಕೇಳಿಸ್ಕೊಂಡ ಲಕ್ಷ್ಮಿ ಸಮಾಧಾನ ಮಾಡೋದಕ್ಕೆ ಮುಂದಾದ್ಲು. ಐರಾ ಕಣ್ಣಲ್ಲಿ ನೀರ್ ತುಂಬಿಕೊಂಡಿದ್ರು ಅದನ್ನ ಕಂಟ್ರೋಲ್ ಮಾಡ್ಕೊಳ್ತಾ ಲಕ್ಷ್ಮಿ ಕಡೆ ನೋಡ್ತಾ ಸಣ್ಣದಾಗಿ ಸ್ಮೈಲ್ ಮಾಡ್ತಾ ತನಗಾದ ಅವಮಾನವನ್ನ ಮನ್ಸಲ್ಲೇ ಮುಚ್ಚಿಟ್ಟು, ನೀನೇನ್ ಫೀಲ್ ಆಗ್ಬೇಡ, ಅಪ್ಪ ಯಾವಾಗ್ಲೂ ಹಿಂಗೇನೆ, ಏನಾದ್ರೂ ಒಂದ್ ಹೇಳ್ತಾನೆ ಇರ್ತಾರೆ ಅಂತ ಹೇಳ್ತಾ ಇದ್ರೆ ಲಕ್ಷ್ಮಿಗೆ ಐರಾ ಅವಳ ನೋವನ್ನ ಮುಚ್ಚಿಡೋದಕ್ಕೆ ನೋಡ್ತಾ ಇದ್ದಾಳೆ ಅಂತ ಗೊತ್ತಾಗಿ ತಾನು ಕೂಡ ಬೇಜಾರಲ್ಲಿರೋದನ್ನ ಮರೆಮಾಚಿ, ಲಕ್ಷ್ಮಿ ಏನಾದ್ರೂ ಮಾಡು, ಬೇಗ ಹೋಗ್ಬೇಕು, ಈ ಬ್ಲೌಸ್ ನ ಸೆಟ್ ಮಾಡು. ಹೇ, ಅಲ್ಲಿ ಕ್ಲಿಪ್ ಎತ್ತಲ್ಲ, ಕ್ಲಿಪ್ ಹಾಕ್ ನೋಡು. ಅದೇ ಕಣೆ, ಈ ಅಪ್ಪಂದ್ರ ಯಾವಾಗ್ಲೂ ಹೀಗೇನೆ. ಆದ್ರೂ ನಿನ್ಗೇನ್ ಕಡ್ಮೆ ಅಕ್ಕ, ನಿನ್ ಮುಖ ನೋಡಿದ್ರೆ ಆ ಚಂದ್ರನೇ ನಾಚ್ಕೊಳ್ತಾನೆ. ನಾನೇನಾದ್ರೂ ಹುಡ್ಗ ಆಗಿದ್ರೆ ಸಿನಿಮಾದಲ್ಲಿ ಹೀರೋ ತರ ಫೈಟ್ ಮಾಡಿ ನಿನ್ನ ಎತ್ತ ಹಾಕೊಂಡ್ ಹೋಗಿ ಮದ್ವೆ ಆಗ್ತಿದ್ದೆ. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ತಿಳ್ಕೊಡೋದಕ್ಕೆ ಕೂಡ್ಲೇ ಪಾಕೆಟ್ FM ಡೌನ್ಲೋಡ್ ಮಾಡಿ ಹಾಗೂ ಕೇಳಿ ಸೂಪರ್ ಹಿಟ್ ಸ್ಟೋರಿ ಐರಾ.